ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಅಶು ಸ್ಟೋರಿ ಚಾನೆಲ್ಗೆ. ಇಲ್ಲಿ ನೀವು ಕೇಳಬಹುದು ಮರೆಯಲಾಗದ ಸ್ನೇಹದ ಕಥೆಗಳು, ಮಾಯಾಲೋಕದ ಕಥೆಗಳು ಮತ್ತು ಜೀವನದ ಪಾಠ ಕಲಿಸುವ ಅದ್ಭುತ ನೀತಿ ಕಥೆಗಳು. ಇಲ್ಲಿನ ಪ್ರತಿ ಕಥೆಯು ನಿಮ್ಮ ಕಲ್ಪನೆಗೆ ರೆಕ್ಕೆ ಕೊಡಲಿದೆ. ಹಾಗಾದ್ರೆ ಸ್ಟೋರಿ ಟೈಮ್ಗೆ ರೆಡಿನಾ? ಶುರು ಮಾಡೋಣ ಇಂದಿನ ಕಥೆಯನ್ನ. ಇವತ್ತಿನ ಕಥೆ ಮಂತ್ರದ ನದಿ ಮತ್ತು ಪ್ರಜ್ವಲ್ಗೆ ನಿಧಿ. ಪ್ರಜ್ವಲ್ ಎಂಬ ಹುಡುಗನು ತನ್ನ ಹಳ್ಳಿಯ ಸಮೀಪದ ಕಾಡಿನಲ್ಲಿ ಅಲೆದಾಡಲು ಇಷ್ಟಪಡುತ್ತಿದ್ದನು. ಒಂದು ದಿನ ಅವನು ಎಂದಿಗೂ ಹೋಗದ ಕಾಡಿನ ಆಳದವರೆಗೂ ಹೋದನು. ಅವನು ಒಂದು ಸುಂದರವಾದ ನದಿಯನ್ನು ತಲುಪಿದನು. ಅದರ ನೀರು ಸ್ಫಟಿಕದಂತೆ ಶುದ್ಧವಾಗಿತ್ತು. ಇದ್ದಕ್ಕಿದ್ದಂತೆ ನದಿಯಿಂದ ಮೃದುವಾದ ಧ್ವನಿ ಕೇಳಿಸಿತು. ಪ್ರಜ್ವಲ್, ನನ್ನ ಬಳಿಗೆ ಬಾ. ಪ್ರಜ್ವಲ್ ಆಶ್ಚರ್ಯಚಕಿತನಾದನು. ನದಿಯು ಮತ್ತೊಮ್ಮೆ ಮಾತನಾಡಿತು. ನಾನು ಮಂತ್ರ ನದಿ. ನಿನ್ನ ಪ್ರಾಮಾಣಿಕತೆಯನ್ನು ನಾನು ಬಲ್ಲೆ. ನಿನಗಾಗಿ 3 ಕಾರ್ಯಗಳಿವೆ. ಅವುಗಳನ್ನು ಪೂರ್ಣಗೊಳಿಸಿದರೆ ನಿನಗೆ ಚಿನ್ನದ ನಿಧಿ ಸಿಗುತ್ತದೆ. ನಿನ್ನ ಮೊದಲ ಕಾರ್ಯ, ನದಿಯು ಹೇಳಿತು, ಕಾಡಿನ ಆಳದಲ್ಲಿರುವ ಹಳೆಯ ಆಲದ ಮರದ ಬುಡದಲ್ಲಿರುವ ಬಾಯಾರಿದ ಜಿಂಕೆಗೆ ನೀರು ಕೊಡು. ಪ್ರಜ್ವಲ್ ತಕ್ಷಣವೇ ಹೊರಟನು. ಅವನು ಜಿಂಕೆಯನ್ನು ಕಂಡುಕೊಂಡನು ಮತ್ತು ಅದಕ್ಕೆ ನೀರು ಕೊಟ್ಟನು. ಜಿಂಕೆ ಸಂತೋಷದಿಂದ ನೀರು ಕುಡಿಯಿತು ಮತ್ತು ಕೃತಜ್ಞತೆಯಿಂದ ಅವನನ್ನು ನೋಡಿತು. ಪ್ರಜ್ವಲ್ ನದಿಯ ಬಳಿಗೆ ಹಿಂದಿರುಗಿದನು. ನದಿಯು ಹೇಳಿತು, ಚೆನ್ನಾಗಿ ಮಾಡಿದೆ ಪ್ರಜ್ವಲ್. ನಿನ್ನ 2ನೇ ಕಾರ್ಯ, ಹಳ್ಳಿಯ ಬಳಿ ಇರುವ ಮುದುಕಿಗೆ ಅವಳ ಕಳೆದು ಹೋದ ಮೇಕೆಯನ್ನು ಹುಡುಕಲು ಸಹಾಯ ಮಾಡು. ಪ್ರಜ್ವಲ್ ಹಳ್ಳಿಗೆ ಧಾವಿಸಿದನು. ಅವನು ಮುದುಕಿಯನ್ನು ಭೇಟಿಯಾದನು ಮತ್ತು ಅವಳ ಮೇಕೆಯನ್ನು ಹುಡುಕಲು ಸಹಾಯ ಮಾಡಿದನು. ಮುದುಕಿ ತುಂಬಾ ಸಂತೋಷಪಟ್ಟಳು ಮತ್ತು ಅವನಿಗೆ ಆಶೀರ್ವದಿಸಿದಳು. ಪ್ರಜ್ವಲ್ ಮತ್ತೆ ನದಿಯ ಬಳಿಗೆ ಬಂದನು. ನದಿಯು ನಗುತ್ತಾ ಹೇಳಿತು, ನೀನು ತುಂಬಾ ದಯೆಯುಳ್ಳವನು ಪ್ರಜ್ವಲ್. ನಿನ್ನ ಕೊನೆಯ ಕಾರ್ಯ, ಕಾಡಿನ ಹಾದಿಯಲ್ಲಿ ಬಿದ್ದಿರುವ ಕಲ್ಲನ್ನು ತೆಗೆದುಹಾಕು. ಇದರಿಂದ ಪ್ರಯಾಣಿಕರಿಗೆ ತಿರುಗಾಡಲು ಸುಲಭವಾಗುತ್ತದೆ. ಪ್ರಜ್ವಲ್ ಕಲ್ಲನ್ನು ತೆಗೆದುಹಾಕಲು ಹೋದನು. ಅದು ದೊಡ್ಡ ಕಲ್ಲಾಗಿತ್ತು. ಆದರೆ ಅವನು ತನ್ನ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಬಳಸಿ ಅದನ್ನು ಹಾದಿಯಿಂದ ಹೊರಹಾಕಿದನು. ಪ್ರಜ್ವಲ್ ನದಿಯ ಬಳಿಗೆ ಹಿಂದಿರುಗಿದನು. ನದಿಯು ಹೇಳಿತು, ನೀನು ಎಲ್ಲಾ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀಯೆ. ಈಗ ನನ್ನ ಬುಡದಲ್ಲಿರುವ ಗುಹೆಗೆ ಹೋಗು. ಅಲ್ಲಿ ನಿನಗಾಗಿ ಚಿನ್ನದ ನಿಧಿ ಕಾಯುತ್ತಿದೆ. ಪ್ರಜ್ವಲ್ ಗುಹೆಗೆ ಹೋದನು ಮತ್ತು ಅಲ್ಲಿ ಹೊಳೆಯುವ ಚಿನ್ನದ ನಾಣ್ಯಗಳು ಮತ್ತು ಆಭರಣಗಳ ನಿಧಿಯನ್ನು ಕಂಡುಕೊಂಡನು. ಅವನು ಅದನ್ನು ತನ್ನ ಹಳ್ಳಿಗೆ ತಂದನು. ಪ್ರಜ್ವಲ್ ಆ ಚಿನ್ನವನ್ನು ಹಳ್ಳಿಯ ಜನರೊಂದಿಗೆ ಹಂಚಿಕೊಂಡನು. ಅವರು ಹೊಸ ಶಾಲೆ, ಆಸ್ಪತ್ರೆ ಮತ್ತು ರಸ್ತೆಗಳನ್ನು ನಿರ್ಮಿಸಿದರು. ಪ್ರಜ್ವಲ್ನ ದಯೆ ಮತ್ತು ನಿಸ್ವಾರ್ಥ ಸೇವೆಯಿಂದ ಹಳ್ಳಿಯು ಸಮೃದ್ಧವಾಯಿತು. ಧನ್ಯವಾದಗಳು. ಹೀಗಿತ್ತು ಇಂದಿನ ಕಥೆ. ನಿಮ್ಗೆ ಇಷ್ಟವಾಯಿತೆ? ಹಾಗಾದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಇನ್ನಷ್ಟು ಹೊಸ ಕಥೆಗಳನ್ನ ಕೇಳಲು ನಮ್ಮ ಅಶು ಸ್ಟೋರಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಸುಂದರ ಕಥೆಯೊಂದಿಗೆ. ಧನ್ಯವಾದಗಳು.